ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಾನು ನಿಮ್ಮೊಂದಿಗೆ ಸೂಪರ್ ಆದಂಥ ಒಂದು ಪಲಾವ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅದೇನಪ್ಪ ಅಂದರೆ ಸೋಯಾಬೀನ್ ಪಲಾವ್ ಯಾವ ರೀತಿ ಮಾಡೋದು ದಿಢೀರಾಗಿ ಅಂತ ನೋಡೋಣ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಸ್ನೇಹಿತರೆ. ಮೊದಲಿಗೆ ನೋಡ್ರಿ, ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಇವಾಗ ಒಂದು 2ರಿಂದ 3 ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ತದನಂತರ 1 ಸ್ಪೂನ್ ಆಗಷ್ಟು ತುಪ್ಪ, ಮತ್ತು ಇದಕ್ಕೆ ಇವಾಗ ಮಸಾಲೆಗೆ ಅಂತ ಸೋಂಪು ಕಾಳು, ಜೀರಿಗೆ, ಚಕ್ಕೆ, ಲವಂಗ, ಪಲಾವ್ ಎಲೆ ಮತ್ತು ಲವಂಗ ಇವೆಲ್ಲವನ್ನು ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ. 1 ಸ್ಪೂನ್ ಆಗಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು ಮನೆಯಲ್ಲೇ ಮಾಡಿರೋದು ಸೇರಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಈರುಳ್ಳಿನ ಈ ರೀತಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ. ತುಂಬ ಅಂದರೆ ತುಂಬ ರುಚಿಯಾಗಿ ಬರುತ್ತೆ. ಈಗ ನೀವು ಮಸಾಲೆ ರುಬ್ಬಿ ಮಾಡೋದಕ್ಕಿಂತ ಈ ರೀತಿ ಪ್ಲೇನಾಗಿ ಮಾಡಿರಿ. ಬರೀ ಮಸಾಲೆ ಲೈಟಾಗಿ ಹಾಕಿ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಯಾರೆಲ್ಲ ಕೆಲ್ಸಕ್ಕೆ ಹೋಗೋರು ಇರ್ತಿರಲ್ಲ, ದಿಢೀರಾಗಿ ಮಾಡ್ಬೇಕಂತ ಅನಿಸಿದಾಗ ಈ ರೀತಿ ಮಾಡಿಕೊಡ್ರಿ. ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತಿ. ಹಾಗಾಗಿ ನೀವು ಕೂಡ ಒಂದ್ಸಲ ಆದರೂ ಈ ಒಂದು ರೆಸಿಪಿನ ಮನೆಯಲ್ಲಿ ಮಾಡಿರಿ. ನೋಡಿರಿ, ಇವಾಗ 1 ಬಟ್ಲಾಗಷ್ಟು ಹಸಿ ಬಟಾಣಿ ಸೇರಿಸ್ಕೊಂಡಿದ್ದೀನಿ. ಈ ಒಂದು ಸೀಸನ್ ಇದೆ ಅಲ್ರಿ, ಹಸಿ ಬಟಾಣಿ ಸೀಸನ್ ಇವಾಗ. ಹಾಗಾಗಿ ಹಸಿ ಬಟಾಣಿ ಸೇರಿಸೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಪಲಾವು. ಮತ್ತು ಹಸಿ ಬಟಾಣಿ ಸೇರಿಸ್ಬೋದು, ಅಥವಾ ಅವರೆಕಾಯಿ ಸೇರಿಸ್ಬೋದು, ಅಥವಾ ತೊಗರಿಕಾಯಿ ಸೇರಿಸ್ಬೋದು ಸ್ನೇಹಿತರೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇವಾಗ ನೋಡಿರಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು 2-3 ಹಸಿಮೆಣ್ಸಿನ್ಕಾಯಿ ಈ ರೀತಿ ಸಿಳ್ಳಿಟ್ಕೊಂಡಿದ್ದೆ, ಅದನ್ನ ಸೇರಿಸ್ಕೊಂಡಿದ್ದೀನಿ. 1 ಟೊಮೊಟೊ, ಎಲ್ಲವನ್ನು ಇವಾಗ ಒಂದ್ಸಲ ಮಿಕ್ಸ್ ಮಾಡೋಣ ಸ್ನೇಹಿತರೆ. ಇವಾಗ ನೋಡ್ರಿ, ಇದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಬೇಕಾಗುತ್ತೆ ರೀ. ಭಾಳ ಅಂದ್ರೆ ಭಾಳ ಮಸ್ತಾಗಿ ಬರ್ತೈತಿ. ಖಂಡಿತ ನೀವು ಒಂದ್ಸಲ ಆದರೂ ಮಾಡಿರಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗಷ್ಟು ಅರಿಶಿನ ಪುಡಿ, 1 ಸ್ಪೂನ್ ಆಗಷ್ಟು ಧನಿಯಾ ಪುಡಿ ಮನೆಯಲ್ಲೇ ಮಾಡಿರೋದು. ನಿಮ್ಗೆ ವಿಡಿಯೋನೂ ಹಾಕಿದ್ದೀನಿ, ಒಂದ್ಸಲ ಚೆಕ್ ಮಾಡಿ ಸ್ನೇಹಿತರೆ ಯಾವ ರೀತಿ ಮಾಡೋದು ಅಂತ. 1 ಸ್ಪೂನ್ ಆಗಷ್ಟು ಗರಂ ಮಸಾಲ. ಇದಕ್ಕೆ ಅಚ್ಚ ಖಾರದ ಪುಡಿ ಯಾವುದು ಹಾಕ್ತಾ ಇಲ್ಲ ನಾನು, ಸಿಂಪಲ್ಲಾಗಿ ಹೇಗೆ ಮಾಡೋದಂತ ತಿಳಿಸ್ತಾ ಇದ್ದೀನಿ. ಆದರೆ ಭಾಳ ರುಚಿ ಅಂತೂ ಭಾಳ ಮಸ್ತಾಗಿರ್ತೈತೆ ರೀ. ನೀವು ಕೂಡ ಒಂದ್ಸಲ ಆದರೂ ಟ್ರೈ ಮಾಡಿರಿ. ನೋಡಿರಿ, ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ ಈ ರೀತಿ. ಇವಾಗ ಇದಕ್ಕೆ ಕಟ್ ಮಾಡಿರೋವಂಥ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಂದರೆ ಇದಕ್ಕೆ ಪುದೀನ ಸೊಪ್ಪು ಸೇರಿಸ್ಕೋಬೋದು. ನಾ ಇಲ್ಲಿ ಪುದೀನ ಸೊಪ್ಪು ಇಲ್ಲ, ಪುದೀನ ಸೊಪ್ಪು ಸೇರಿಸಿಲ್ಲ ನಾನು. ಇವಾಗ ಬರ್ರಿ, ಒಂದು 100 ಗ್ರಾಮ್ ಆಗಷ್ಟು ನಾನು ಸೋಯಾಬೀನ್ ತೊಗೊಂಡಿದ್ನಲ್ವ, ಸೋಯಾಬೀನ್ನ ಈ ರೀತಿ ಬಿಸಿನೀರಲ್ಲಿ ಒಂದು 10 ನಿಮಿಷ ಬಿಟ್ಟು ಚೆನ್ನಾಗಿ ನೀರೆಲ್ಲ ಹಿಂಡಿ ತೆಗೆದಿದ್ದೀನಿ ಸ್ನೇಹಿತರೆ. ಅದನ್ನು ಇವಾಗ ಮಸಾಲೆಯೊಂದಿಗೆ ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಡೈರೆಕ್ಟಾಗಿ ನಾವು ಮಸಾಲೆಯೊಂದಿಗೆ ಸೇರಿಸೋದ್ರಿಂದ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರ್ತವ್ರಿ. ಮತ್ತು ಸೋಯಾಬೀನು ಚೆನ್ನಾಗಿ ಮಸಾಲೆ ಅನ್ನೋದು ಹಿಡಿಯುತ್ತೆ. ಇವಾಗ ನೋಡ್ರಿ, ಇದು ಚೆನ್ನಾಗಿ ಮಸಾಲೆ ಹಿಡಿದೈತಿ. ಇವಾಗ ಈ ಕಪ್ಪಿಲೆ ನಾನು 3 ಕಪ್ ಆಗಷ್ಟು ಅಕ್ಕಿಗೆ 6 ಕಪ್ ಆಗಷ್ಟು ನೀರು ಹಾಕ್ತಾ ಇದ್ದೀನಿ ರೀ. ನೋಡ್ರಿ, 6 ಕಪ್ ಆಗಷ್ಟು ನೀರು ಹಾಕಿದ್ದೀನಿ. ಇವಾಗ ಇದನ್ನು ಕುದಿಯೋಕೆ ಬಿಡೇನ್ರಿ. ನೋಡ್ರಿ, ಇದು ಕುದಿ ಹತ್ತೈತಿ. ಮುಂಚೆನೇ ನಾನು ತೊಳೆದು ಇಟ್ಕೊಂಡಿದ್ದೆ 3 ಕಪ್ ಆಗಷ್ಟು ಅಕ್ಕಿನ. ಇವಾಗ ಇದಕ್ಕೆ ಅಕ್ಕಿನ ಸೇರಿಸ್ಕೊಳ್ಳೋಣ್ರಿ. ಇದಕ್ಕೆ ನೀವು ಬೇಕಂದ್ರೆ ಒಂದು ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಸೇರಿಸ್ಕೊಬೋದ್ರಿ. ಒಂದು ಸ್ವಲ್ಪ ತುಪ್ಪನ ಹಾಕ್ಕೋಬೋದು. ತುಂಬ ಚೆನ್ನಾಗಿರ್ತೈತಿ. ಖಂಡಿತ ನೀವು ಕೂಡ ಟ್ರೈ ಮಾಡಿರಿ. ಕಡಿಮೆ ಸಮಯದಲ್ಲಿ ರುಚಿಯಾಗಿ ಮಾಡುವಂಥ ಈ ಒಂದು ದಿಢೀರಾಗಿ ಮಾಡುವ ಸೋಯಾಬೀನ್ ಪಲಾವ್ ರೆಸಿಪಿ ನೀವು ಒಂದ್ಸಲ ಆದರೂ ಮಾಡಿ ಕುಟುಂಬದೊಂದಿಗೆ ಕೂತು ಈ ಒಂದು ರೆಸಿಪಿ ಸವಿಯುತ್ತಾ ಹೇಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ಈ ಒಂದು ರೆಸಿಪಿನ ಮೊಸರು ಬಜ್ಜಿ ಅಥವಾ ಚಟ್ನಿಯೊಂದಿಗೆ ಸವಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಬರ್ರಿ, ಈ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಭಾಳ ಅಂದ್ರೆ ಭಾಳ ಮಸ್ತಾಗಿ ಬರ್ತೈತಿ ಬಿಸಿ ಬಿಸಿಯಾಗಿ ಸೋಯಾಬೀನ್ ಪಲಾವು. ನೋಡಿರಿ, ಈ ರೀತಿ ನಾನು ಮೊಸರು ಬಜ್ಜಿಯೊಂದಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಮತ್ತು ಈ ರೆಸಿಪಿ ಸಿಂಪಲ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.